ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕಾಂಗ್ರೆಸ್ನ ದಿಲ್ಲಿ ಪಾಲಿಟಿಕ್ಸ್ಗೆ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಕಿತ್ತಾಟದಲ್ಲಿ ಸರ್ಕಾರ ಕೋಮಾಗೆ ಹೋಗಿದೆ. ಯಾರು ಸಿಎಂ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ದಿಲ್ಲಿ ಪಾಲಿಟಿಕ್ಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಕಿತ್ತಾಟದಲ್ಲಿ ಸರ್ಕಾರ ಕೋಮಾ ಸ್ಟೇಜಿಗೆ ಹೋಗಿದೆ. ಯಾರು ಸಿಎಂ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಇರ್ತಾರಾ ಹೋಗ್ತಾರಾ ಅನ್ನೋದು ಪ್ರಶ್ನೆ ಆಗಿದೆ. ಎಲ್ಲರೂ ಕೂಡ ದೆಹಲಿಯಲ್ಲಿ ಕುಳಿತಿದ್ದಾರೆ, ಜನರ ಸಮಸ್ಯೆ ಕೇಳ್ತಾ ಇಲ್ಲ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ಟಾಂಟ್ ಮಾಡಿದ್ದಾರೆ. ಇದೆಲ್ಲ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಸಮಸ್ಯೆ ತಲೆದೂರಿದೆ. ಬಟ್ ಇವ್ರದೇ ಚಿಂತೆ. ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಅಲ್ಲಿ ಕುತ್ಕೊಂಡು ಇದೇ ಗೊಂದಲಗಳು ಮುಂದುವರಿತಾ ಇದೆ. ಸಿದ್ದರಾಮಯ್ಯ ಅವರು ಇರ್ತಾರ, ಕೆಳಗಿಳಿತಾರ, ಮುಂದೆ ಯಾರು? ಯಾವ ಮಂತ್ರಿನೂ ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿನೇ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಜಿಲ್ಲಾ ಪ್ರವಾಸಗಳಿಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಪೂರ್ತಿ ಡೆಲ್ಲಿ ಪ್ರವಾಸ. ಜಿಲ್ಲಾ ಪ್ರವಾಸನೂ ಇಲ್ಲ, ತಾಲೂಕು ಪ್ರವಾಸನೂ ಇಲ್ಲ. ಜನಗಳ ಹತ್ರ ಕುಂದುಕೊರತೆ ಸಭೆ ಮಾಡ್ತೀರಿ ಅಂತ ಹೇಳಿದ್ರು. ಪ್ರತಿ 15 ದಿನಕ್ಕೆ ಆ ಕುಂದುಕೊರತೆ ಸಭೆನೂ ಇಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಧಿಕಾರ ಹಂಚಿಕೆಯ ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಕೊಟ್ಟರು. ಆಡಳಿತ ಪೂರ್ತಿ ಕುಸಿದಿದ್ದು. ಪರಮೇಶ್ವರ್ ಹೇಳಿದ್ದಾರೆ, ಈ ತರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನಾಡಿ ಕುಸಿದ್ ಬಿದ್ದು ಅವರಿಗೆ 1 ವರ್ಷ ಆಗೋಯ್ತು ಆಡಳಿತ. ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ. ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕೆ, ಎಲ್ಲ ಚಾನಲ್ ಅಲ್ಲೂ ಕ್ವಶನ್ ಮಾರ್ಕ್. ಇರ್ತಾರ ಹೋಗ್ತಾರ, ಇರ್ತಾರ ಹೋಗ್ತಾರ. ಈ 1 ವರ್ಷದಲ್ಲಿ 365 ದಿನ ಕೇಳಿ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ವಿಫಲ ಆಗಿರೋದ್ರಿಂದ ಅಧಿಕಾರಿಗಳ ಆಡಳಿತ ಆಟ. ಸ್ಯಾಲರಿ ಕೊಡೋಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಯಾವ ಮಂತ್ರಿನೂ ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿನೇ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಜಿಲ್ಲಾ ಪ್ರವಾಸಗಳಿಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಪೂರ್ತಿ ಡೆಲ್ಲಿ ಪ್ರವಾಸ. ಜಿಲ್ಲಾ ಪ್ರವಾಸನೂ ಇಲ್ಲ, ತಾಲೂಕು ಪ್ರವಾಸನೂ ಇಲ್ಲ. ಜನಗಳ ಹತ್ರ ಕುಂದುಕೊರತೆ ಸಭೆ ಮಾಡ್ತೀರಿ ಅಂತ ಹೇಳಿದ್ರು. ಪ್ರತಿ 15 ದಿನಕ್ಕೆ ಆ ಕುಂದುಕೊರತೆ ಸಭೆನೂ ಇಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ.